ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಜೋರಾಗಿದೆ. ಗದಗದಲ್ಲಿ ಸಾರಿಗೆ ಸಂಸ್ಥೆ ಬಸ್ಗೆ ಕಲ್ಲು ತೂರಾಟವನ್ನು ಮಾಡಲಾಗಿದೆ. ನೋಡಿ, ಸರ್ಕಾರಿ ಬಸ್ನ ಮುಂಭಾಗದ ಗಾಜು ಪುಡಿ ಪುಡಿಯಾಗಿರುವಂಥದ್ದು. ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಹೊರಟಿದ್ದಂತಹ ಬಸ್ ಇದು. ಮಾಸ್ಕ್ ಧರಿಸಿ ಬೈಕ್ನಲ್ಲಿ ಬಂದಂತಹ ಕಿಡಿಗೇಡಿಗಳು ಈ ದುಷ್ಕೃತ್ಯವನ್ನ ಮೆರೆದಿದ್ದಾರೆ. ಬಸ್ಗೆ ಕಲ್ಲನ್ನ ಹೊಡೆದಿದ್ದಾರೆ ದುಷ್ಕರ್ಮಿಗಳು. ತದನಂತರ ಪರಾರಿಯನ್ನ ಆಗಿರುವಂಥದ್ದು. ನೋಡಿ, ಗದಗ ಬೈಪಾಸ್ ಬಳಿ ಬಸ್ಗೆ ಕಲ್ಲು ಹೊಡೆದಿರುವಂಥದ್ದು ಕಿಡಿಗೇಡಿಗಳು. ಜರ್ಕಿನ್ ಮಾಸ್ಕ್ ಧರಿಸಿ ಬೈಕ್ನಲ್ಲಿ ಬಂದು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ. ಚಲಿಸುವ ಬಸ್ಗೆ ಕಲ್ಲನ್ನ ಹೊಡೆದು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಗದಗ ಬಸ್ ನಿಲ್ದಾಣದಲ್ಲಿ ಇದೀಗ ಈ ಬಸ್ ನಿಂತಿರುವಂಥದ್ದು. ವಿಜಯನಗರ ಜಿಲ್ಲೆ ಹೊಸಪೇಟೆ ಡಿಪೋಗೆ ಸಂಬಂಧಿಸಿದ ಸಾರಿಗೆ ಬಸ್ ಅದು. ಈ ಬಸ್ಗೆ ಕಲ್ಲನ್ನ ಹೊಡೆದಿರುವಂಥದ್ದು ದುಷ್ಕರ್ಮಿಗಳು. ಹೊಸಪೇಟೆ ಡಿಪೋ ಸರ್ ಗಾಡಿ ಇದೆ. ಹುಬ್ಳಿಯಿಂದ ಹೊಸಪೇಟೆ ಹೋಗ್ತಿದ್ದೆ ನಾವು. ನಿನ್ನೆ ಡ್ಯೂಟಿ ಇದು, ಬಾರ್ ಡ್ಯೂಟಿ. ಹುಬ್ಳಿ ವ್ಯವಸ್ಥೆ ಮಾಡಿದ್ವಿ ನಾವು. ಆ ಕಡೆಯಿಂದ ಬರುವಾಗ 7:30 ಆಗಿತ್ತು, 7:30 ಟೈಮು. ಯಾರೋ ಇಬ್ಬರು ಬೈಕ್ ಒಳಗೆ ಆ ಕಡೆ ನಿಂತ್ಕೊಂಡು ಕಲ್ಲು ಹೊಡೆದೆ ಸರ್. ಆ ಕಡೆಯಿಂದ ಎಲ್ಲಿ ನಿಂತಿದ್ರಿ? ಹುಬ್ಳಿ ನಾವು ಬರ್ತಾ ಇದ್ವಿ. ಹುಬ್ಳಿಯಿಂದ ಹೊಸಪೇಟೆಗೆ ಹೋಗ್ತಾ ಇದ್ವಿ. ಹುಬ್ಳಿ ಬೈಪಾಸ್ ಲಾಸ್ಟ್ ಗದಗ ಬೈಪಾಸ್ ಐತಲ್ಲ, ಅಲ್ಲಿ ಕಲ್ಲು ಹೊಡೆದೆ ಸರ್. ಯಾರು ಏನಂತ ಗೊತ್ತಿಲ್ಲ ಸರ್. ಮಾಸ್ಕ್ ಹಾಕಿದ್ರು ಸರ್. ಏನು ಮಾಡಿದ್ರಿ? ಏಕೈಕ ಬಸ್ ಬರೋ ಮುಂದೆ? ಹಾಂ, ಏಕೈಕಿ ಹೊಡೆದೆ ಸರ್ ಅವರು. ಬಸ್ ಬರೋ ಒಂದು ನಂದು 40-45 ಸ್ಪೀಡ್ ಇತ್ತು ಗಾಡಿ. ಹೆಂಗೆ ಏನು ತೊಗೊಂಡು? ಕಲ್ಲು ತೊಗೊಂಡು ಹೊಡೆದೆ ಸರ್. ಅಕಸ್ಮಾತ್ ಯಾರಿಗಾರು ಏನಾಗಿದ್ರೆ ಯಾರು ಸರ್? ಹೌದು ಸರ್, ಸ್ವಲ್ಪ ಸ್ಪೀಡ್ ಇದ್ರೆ ಗಾಡಿ ನನಗೆ ಬೀಳ್ತಿದ್ದಿಲ್ಲ, ಪ್ಯಾಸೆಂಜರಿಗೆ ಬೀಳ್ತು. ಇವತ್ತು ಎಲ್ಲಿ ಬಂದು ಸ್ಟಾಪ್ ಮಾಡಿದ್ರು? ಇಲ್ಲಿ ಗದಗ ಹತ್ರ ಬಂದು ಸ್ಟಾಪ್ ಮಾಡಿದ್ರಿ. ಇಲ್ಲಿ ಗಾಡಿ ಯಾವ ಹೋಗ್ತಲ್ಲ, ಮತ್ತು ಮುಂದೆ ಏನಾರ ಆಗ್ಬೋದಂತೆ ಸುಮ್ಮನೆ ಇಲ್ಲೇ ಸ್ಟಾಪ್ ಮಾಡಿ. ಅಧಿಕಾರಿಗಳು ತಂದಿರಿ ಸರ್? ಹಾಂ, ಕೊಡಿ, ಎಲ್ಲ ಹೇಳಿದ್ವಿ ಸರ್. ಹಾಂ, ಅಲ್ಲಿ ಅಧಿಕಾರಿಗೆ ನಮಗೆ ಎಲ್ಲ ತಂದಿವಿ ಸರ್. ಅವ್ರೇನು ನೋಡಪ್ಪ ನೋಡ್ಕೊಂಬರ್ರಿ ಅಂತ ಹೇಳಿ ಸರ್.